ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ ಅದೇ ಭೂಮಿ ಅದೇ ಬಾನು ಈ ನಯನಾನು ತನ, ಅದೇ ದಾರಿ ಅದೇ ತಿರುವು ಈ ಪಯನಾನು ತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು. ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 6 ಗಂಟೆ ಆಗಿದೆ, ಬೆಳಗಿನ ಜಾವ. ನಮ್ಮ ಮನೆಯವರಿಗೆ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಇರೋದ್ರಿಂದ ಬೇಗ ಬೇಗ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ರಾತ್ರಿನೇ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಬೇಗ ಅಡುಗೆ ಮನೆಗೆ ಬಂದು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟು ಹಿಟ್ಟನ್ನೆಲ್ಲ ಕಲಸಿಟ್ಟು ನಮ್ಮ ಮನೆಯವರಿಗೆ ಎದೊಳ್ಸೋಣ ಅಂತ ಹೋದೆ. ಅವ್ರು ಆಲ್ರೆಡಿ ಎದ್ದಿದ್ರು. ಅವರಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ನೆಕ್ಸ್ಟ್ ಹಾಗಲಕಾಯಿ ಎಲ್ಲ ಹೆಚ್ಕೊಂಡು ಪಲ್ಯಕ್ಕೆ ರೆಡಿ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕಿ ಅದೇ ಗ್ಯಾಪಲ್ಲಿ ನಮ್ಮ ಮನೆಯವರಿಗೆ ಕುಡಿಯೋಕ್ಕೆ ಬಿಸಿನೀರು ಕಾಯಿಸಿಟ್ಟು ಅವ್ರಿಗೆ ಬಿಸಿನೀರು ಕೊಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಆಗಲೇ ರೆಡಿ ಆಗಿದ್ದರು. ನನ್ನದೇ ಇನ್ನೂ ಕೆಲಸ ಆಗಿರಲಿಲ್ಲ. ಎಷ್ಟೇ ಹರಿಬರಿಯಲ್ಲಿ ಮಾಡಿದ್ರೂ ಲೇಟ್ ಆಗೇ ಹೋಗುತ್ತೆ. ಹಾಗಾಗಿ ಮತ್ತೆ ನಾನು ನನ್ನ ಡ್ಯೂಟಿಗೆ ಬಂದೆ. ಚಪಾತಿ ಹಿಟ್ಟೆಲ್ಲ ನಾದಿಟ್ಟಿದ್ದೆ. ಚಪಾತಿ ಒತ್ತಕ್ಕೆ ಶುರು ಮಾಡಿದೆ. ಆದ್ರೂ ಟೈಮ್ ಆಗೇ ಹೋಗಿತ್ತು. ಈ ಕಡೆ ಪಲ್ಯ 90% ಆಗಿತ್ತು. ಟೈಮ್ ಆಗಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಪಾಪ ಅವರೇನೆ ನಾನು ಚಪಾತಿ ಒತ್ತುತ್ತಾ ಇದ್ದರೆ ಅವರೇ ಚಪಾತಿನೆಲ್ಲ ಬೇಯಿಸ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡ್ರು. ಇನ್ನು ಅವ್ರನ್ನ ಡ್ಯೂಟಿಗೆ ಕಳಿಸಿ ಹೋಗಿದ ತಕ್ಷಣ ಬಾಗಿಲು ತೊಳಿಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು 5 ನಿಮಿಷ ನನಗೆ ಟೈಮ್ ಕೊಟ್ಕೊಳ್ಳೋಣ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಸಿನೀರೆಲ್ಲ ಕುಡಿದು ಆಮೇಲೆ ಮತ್ತೆ ಅಷ್ಟೊತ್ತಿಗೆ 10 ನಿಮಿಷ ಆಗಿತ್ತು. ನೆಕ್ಸ್ಟು ಬಾಗಿಲು ತೊಳೆಯೋಣ ಅಂತಂದ್ಬಿಟ್ಟು ಹೊರಗೆ ಬಂದೆ. ಮೊದಲು ಬಾಗಿಲೆಲ್ಲ ತೊಳೆಯೋಕ್ಕೆ ಮುಂಚೆ ಗಿಡಗಳಿಗೆಲ್ಲ ನೀರು ಹಾಕೋತೀನಿ. ಇದಿಷ್ಟೇ ಅಲ್ಲ, ಇನ್ನೂ ತುಂಬ ಗಿಡಗಳಿತ್ತು. ಆದರೆ ಮೇಂಟೈನ್ ಮಾಡೋಕ್ಕಾಗ್ದೇ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಹಾಳಾಯಿತು. ಹೇಳೋದು ಈಸಿ, ಮಾಡಿಬಿಡ್ತೀವಿ ಅಂತ ಫಸ್ಟು ಜೋಶಲ್ಲಿ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಹತ್ತತ್ರ ಒಂದು 50 to 60 ಗಿಡಗಳು ಪಾಟ್ಗಳು ಇಟ್ಟಿದ್ದೆ ಅಂತ ಅನಿಸುತ್ತೆ. ಆದರೆ ನೋಡ್ಕೊಳಕ್ಕಾಗಲಿಲ್ಲ, ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಫ್ಯಾಮಿಲಿ ತುಂಬ ದೊಡ್ಡದಿರೋದ್ರಿಂದ ಏನಾದರೂ ಒಂದು ಫಂಕ್ಷನಿಗೋ ಅದಕ್ಕೋ ಇದಕ್ಕೋ ಅಂತ ಎಲ್ಲಾದರೂ ಹೊರಗೆ ಹೋದಾಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋದ್ರಿಂದ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಗ್ಯಾಪಲ್ಲಿ ಸ್ವಲ್ಪ ಗಿಡಗಳು ಹಾಳಾಯಿತು. ಆಮೇಲೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನೇ ತೆಗ್ದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಫಸ್ಟ್ ಅದಕ್ಕೆಲ್ಲ ನೀರು ಹಾಕ್ಕೊಂಡು ಆಮೇಲೆ ಬಾಗಿಲು ತೊಳಿತೀನಿ. ಜೀವನದಲ್ಲಿ ಎಲ್ಲನೂ ಒಂದೇ ದಿನದಲ್ಲಿ ಸಾಧಿಸಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಆದರೆ ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನು ಮಾತ್ರ ಬಿಡಬಾರ್ದು. ಮನೆ ಸ್ವಚ್ಛವಾಗಿರೋದಷ್ಟೇ ಅಲ್ಲ, ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಒಳ್ಳೆಯ ಆಲೋಚನೆಗಳಿಂದ ದಿನ ಶುರು ಮಾಡಿದ್ರೆ ದಿನ ಪೂರ್ತಿ ಸುಂದರವಾಗಿರುತ್ತೆ. ನಮ್ಮ ಬಳಿ ಇಲ್ಲದೆ ಇರೋದನ್ನು ಯೋಚಿಸ್ತಾ ಕೂರೋದಕ್ಕಿಂತ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿ ಅನುಭವಿಸೋದ್ರಲ್ಲಿ ಜೀವನ ಇರುತ್ತೆ. ಇತರರ ಜೀವನ ಜೊತೆ ನಮ್ಮ ಜೀವನವನ್ನು ಹೋಲಿಸ್ಕೊಳ್ಳೋದಕ್ಕಿಂತ ನಮ್ಮ ಮನೆಯಲ್ಲಿರುವ ನೆಮ್ಮದಿ ಮತ್ತು ಸಂತೋಷವನ್ನು ಅನುಭವಿಸೋದನ್ನು ಕಲಿತ್ರೆ ಸಾಕು. ಪ್ರತಿದಿನ ಹೊಸ ಅವಕಾಶ ನಗುತ್ತಾ ಕೃತಜ್ಞತೆಯಿಂದ ದಿನವನ್ನು ಸಾಗಿಸಬೇಕು. ಅದಕ್ಕೆ ಒಳ್ಳೆಯದನ್ನೇ ಯೋಚಿಸ್ಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡಬೇಕು. ಬಾಗಿಲು ತೊಳೆದು ಇನ್ನು ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಈ ರೀತಿ ಇದ್ದಿದ್ದ ಬೆಡ್ಡನ್ನು ಈ ರೀತಿ ಮಾಡಿ ನೆಕ್ಸ್ಟು ಈ ಅವಸ್ಥೆ ಆಗಿರೋ ಕಿಚನನ್ನು ಮತ್ತೆ ಈಗ ಅಂದಿದ ತಕ್ಷಣ ಚೇಂಜ್ ಆಗಲ್ಲ, ಅದನ್ನು ನಾವೇ ಮಾಡಬೇಕು. ಎಷ್ಟು ಚೆನ್ನಾಗಿರತ್ತಲ್ವ, ಚಿಟಿಕೆ ಹೊಡೆದಿದ ತಕ್ಷಣ ಎಲ್ಲ ಕ್ಲೀನ್ ಆಗೋ ಹಾಗೆ ಇದ್ದಿದ್ದಿದ್ರೆ ಪಟ ಅಂತ ಈ ಕೆಲಸಗಳನ್ನು ಮುಗಿಸೋಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನೋವಾಗ ಆಗಿರುತ್ತೆ. ಹೆಂಗಸರು ಮನೆ ಕೆಲಸ ಅಂದ್ರೇ ಹೀಗೆ ಅಲ್ವಾ, ಯಾವತ್ತೂ ರಜಾ ಅನ್ನೋದೇ ಇರೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟೋ ಕೆಲಸಗಳನ್ನು ಮೌನವಾಗಿಯೇ ಮಾಡ್ತಿರ್ತಾರೆ. ಆದರೆ ಈ ಕೆಲಸಗಳ ಹಿಂದೆ ಇರುವ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿ ಒಂದು ಮನೆಯನ್ನು ಮನೆಯಾಗಿ ಉಳಿಸಿರುತ್ತೆ. ಮನೆ ಕೆಲಸ ಚಿಕ್ಕದು ಅಂತ ಅನ್ನುವವ್ರಿಗೆ ಒಂದು ದಿನ ಎಲ್ಲವನ್ನು ತಾವೇ ಮಾಡಿ ನೋಡಿದರೆ ಅದರ ಮೌಲ್ಯ ಏನು ಅಂತ ಗೊತ್ತಾಗತ್ತೆ. ಹೆಂಗಸ್ರು ಜೀವನನೇ ಹಾಗೆ ಅಲ್ವಾ. ಮನೆ ಕೆಲಸ ಅನ್ನೋದು ಯಾವತ್ತಿಗೂ ಮುಗಿಯದ ಜವಾಬ್ದಾರಿ. ಬೆಳಗ್ಗೆ ಕಣ್ಣು ತೆರೆದ ಕ್ಷಣದಿಂದ ಮನೆಯವರ ಬಗ್ಗೆ ಯೋಚನೆ ಶುರು ಆಗುತ್ತೆ. ಕೆಲವೊಮ್ಮೆ ಈ ಕೆಲಸಗಳಿಗೆ ಯಾರು ಚಪ್ಪಾಳೆ ತಟ್ಟಲ್ಲ, ಯಾರು ಚೆನ್ನಾಗಿ ಮಾಡಿದೀಯಾ ಅಂತಲೂ ಹೇಳಲ್ಲ.
ಆದರೆ ಒಂದು ದಿನವೂ ಬೇಸರ ಪಡದೆ ಮನೆಯವರ ಮುಖದಲ್ಲಿ ನಗು ಇರಲಿ ಅಂತ ತಮ್ಮ ಕೆಲಸವನ್ನು ಮಾಡ್ತಿರ್ತಾರೆ. ಮನೆ ನಡೆಸೋದು ಸುಲಭ ಅಲ್ಲ. ಪ್ರತಿಯೊಂದು ಸಣ್ಣ ಕೆಲಸದ ಹಿಂದೆ ಅವರ ಸಮಯ ಇರುತ್ತೆ, ತಾಳ್ಮೆ ಇರುತ್ತೆ, ಶ್ರಮ ಇರುತ್ತೆ. ಅದಕ್ಕೆ ಮನೆ ಕೆಲಸ ಮಾಡುವ ಪ್ರತಿಯೊಬ್ಬ ಹೆಂಗಸಿಗೂ ಗೌರವ ಸಿಗಬೇಕು. ಇದು ಹೆಂಗಸರ ಕೆಲಸ ಮಾತ್ರ ಅಲ್ಲ, ಮನೆಯ ಎಲ್ಲರ ಜವಾಬ್ದಾರಿ. ಆದರೆ ಯಾರೇ ಮಾಡಲಿ ಆ ಶ್ರಮವನ್ನು ಗುರುತಿಸಿ ಒಂದು ಮೆಚ್ಚುಗೆ ಮಾತು ಹೇಳಿದ್ರೆ ಸಾಕು. ಆ ಮಾತೇ ಅವರ ದಿನವನ್ನು ಇನ್ನಷ್ಟು ಸುಂದರವಾಗಿಟ್ಟಿರುತ್ತೆ. ಹೆಂಗಸರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಗೌರವ ಕೊಡಿ. ಏಕೆಂದರೆ ಅವರ ಕೈಯಲ್ಲಿ ಕೇವಲ ಮನೆ ಕೆಲಸ ಮಾತ್ರ ಇರಲ್ಲ, ಇಡೀ ಮನೆಯ ಸಂತೋಷನೇ ಅವ್ರ ಕೈಯಲ್ಲಿರುತ್ತೆ. ಈಗ ಟೈಮ್ ಬಂದು 9 ಗಂಟೆ ಆಗಿದೆ. ಅರ್ಧ ಮನೆ ಕೆಲಸ ಮುಗಿದಿದೆ, ಇನ್ನೂ 50% ಮನೆ ಕೆಲಸ ಬಾಕಿ ಇದೆ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡಬೇಕು. ಮತ್ತು ಈ ಕಡೆ ಬಟ್ಟೆ ಇದೆ, ಬಟ್ಟೆಗಳು ಮಡಚಬೇಕು. ಇನ್ನು 50% ಕೆಲಸ ಬಾಕಿ ಇದೆ. ಬನ್ನಿ ಅದನ್ನೆಲ್ಲ ಮಾಡಿ ಮತ್ತೆ ಸಿಗ್ತೀನಿ. ಶಾಶ್ವತನೇ ಪರಿಪೂರಣನೇ ರಾಘವೇಂದ್ರ ಪ್ರಭುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜೆ ಎಲ್ಲ ಮುಗೀತು. ಈಗ ನಾನು ತಿಂಡಿ ತಿನ್ನಬೇಕು. ಇನ್ನೂ ತಿಂಡಿ ತಿಂದಿಲ್ಲ. 11 ಆಗೋಯ್ತು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಇನ್ನು ತಿಂಡಿ ತಿನ್ನಬೇಕು. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ. ತಿಂಡಿ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸಗಳಿದೆ, ಆ ಕೆಲಸನೆಲ್ಲ ಮುಗಿಸಿ ಆಮೇಲೆ ಮತ್ತೆ ಸಿಗ್ತೀನಿ. ನನಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನಮಗೆ ನಾವೇ ತಿಂಡಿ ಮಾಡ್ಕೊಂಡು ತಿನ್ನೋಕ್ಕೆ ಎಷ್ಟು ಬೋರ್ ಅನಿಸುತ್ತೆ ಅಲ್ವಾ. ಆವಾಗ ಮದುವೆಗೆ ಮುಂಚಿನ ಕಾಲನೇ ಚಂದ. ಅಮ್ಮ ಇನ್ನೊಂದು ದೋಸೆ ಕೊಡು, ಅಮ್ಮ ಇನ್ನೊಂದು ಚಪಾತಿ ಸಾಕು, ನನಗಿಷ್ಟೇ ಸಾಕು, ಇದೊಂದು ತಿನ್ನು ಅಂತಂದ್ರೆ ಬಿಡ ಬಿಡ ನನಗೆ ಇನ್ನೊಂದೇ ಸಾಕು, ಇನ್ನು ಅರ್ಧ ತಿನ್ನು ಅಂತ ಕೊಡ್ತಾಯಿದ್ರು. ಆದರೆ ಈಗ ನಮಗೆ ನಾವೇ ತಿಂಡಿ ಮಾಡ್ಕೋಬೇಕು. ಅದೊಂದು ಬೇಜಾರು ಅನಿಸುತ್ತೆ. ಇಲ್ಲ ಯಾರು ಜೊತೆಗಿರಬೇಕು. ಒಬ್ಬರೇ ತಿಂಡಿ ಮಾಡೋಕ್ಕಂತೂ ಇದ್ದಿದ್ದು ಬೋರ್ ಅನಿಸುತ್ತೆ. ಇನ್ನು ಇವಾಗಂತೂ ಹೇಗಾಗ್ಬಿಟ್ಟಿದೆ ಅಂದರೆ, ತಿಂಡಿ ತಿನ್ನಬೇಕಾದ್ರಾಗಲಿ ಊಟ ಮಾಡಬೇಕಾದ್ರಾಗಲಿ ಕೈಯಲ್ಲಿ ಮೊಬೈಲ್ ಇರಲೇಬೇಕು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಕೆಟ್ಟದ್ದು ಅಭ್ಯಾಸನ ಬಿಡಬೇಕು ಅಂತ ಅನ್ಕೋತೀವಿ, ಆದರೂ ಬಿಡೋಕ್ಕಾಗಲ್ಲ. ಇಲ್ಲ ಕೈಯಲ್ಲಿ ಮೊಬೈಲ್ ಇರಬೇಕು, ಇಲ್ಲ ರಿಮೋಟ್ ಇರಬೇಕು. ಅದೆರಡರಲ್ಲಿ ಏನಾದ್ರು ಒಂದು ಇದ್ರೇನೆ ಅನ್ನ ಗಂಟ್ಲಲ್ಲಿ ಇಳಿಯೋದು ಅನ್ನೋಕ್ಕಾಗಿದೆ. ಇನ್ನು ಬಟ್ಟೆ ಮಡಚೋ ಕೆಲಸ ಒಂದು ಪೆಂಡಿಂಗ್ ಇತ್ತು. ಇನ್ನು ಕೂತ್ಕೊಂಡ್ಬಿಟ್ರೆ ಮತ್ತೆ ಎದ್ದು ಕೆಲಸ ಮಾಡೋಕ್ಕೆ ಮೈ ಭಾರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇದೊಂದೇ ಕೆಲಸ ಅಲ್ವಾ ಮುಗಿಸ್ಬಿಡೋಣ ಅದನ್ನು ಅಂತ ಸಹ ಬಟ್ಟೆಯನ್ನು ಮಡಚಬೇಕಿತ್ತು. ಅದು ಆ ಕೆಲಸನೂ ಸಹ ಮಾಡಿ ಮುಗಿಸ್ದೆ. ಟೈಮ್ ಬಂದು
11:30 ಆಗಿದೆ. ತಿಂಡಿ ತಿಂದು ಮಿಕ್ಕಿದೆಲ್ಲ ಕೆಲಸಗಳನ್ನು ಮುಗಿಸಿ ರಾಯರ ಮಠಕ್ಕೆ ಹೋಗಬೇಕಿತ್ತು. ಆದರೆ ನಮ್ಮ ಮನೆಯವರು ಫಸ್ಟ್ ಮಾರ್ನಿಂಗ್ ಶಿಫ್ಟ್ ಕೆಲಸಕ್ಕೆ ಹೋಗಿರೋದ್ರಿಂದ ಅವ್ರು ಬಂದಮೇಲೆ ಸಂಜೆ ರಾಯರ ಮಠಕ್ಕೆ ಹೋಗಬೇಕು. ಈಗ ಸದ್ಯಕ್ಕೆ ಸ್ವಲ್ಪ ಎಡಿಟಿಂಗ್ ಕೆಲಸಗಳಿದೆ. ಎಡಿಟಿಂಗ್ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಜರ್ಕಿನ್ ಒಂದು ಹಾಕೋ ಕಣೆ ಸಂಜೆ ಸಾಕದಾಗೈತೆ. ಲೆದರ್ ಟೈಪ್ ಹಾಕೋ. ಎಲ್ಲಿ ಹಿಂದ್ಗಡೆ ಏನಾದ್ರು ಬೇಗ ಆಯ್ತಾ? ಇಲ್ಲ. ಇನ್ನು ನಮ್ಮ ಮನೆಯವರು 3:30 ಅಷ್ಟೊತ್ತಿಗೆ ಡ್ಯೂಟಿಯಿಂದ ಬಂದರು. ಅವ್ರು ಡ್ಯೂಟಿಯಿಂದ ಬಂದಮೇಲೆ ಅವರು ಸಹ ಫ್ರೆಶ್ ಅಪ್ ಆಗಿ ಮಠಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡೋದಿತ್ತು, ದಿನಸಿ ಐಟಮ್ಗಳು ತೊಗೋಬೇಕಿತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋದ್ವಿ. ಆದರೆ ನಾವು ಹೋಗೋ ಟೈಮಿಗೆ ಮಠ ಇನ್ನೂ ಓಪನ್ನೇ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಮಾಲಿಗೆ ಬಂದ್ವಿ ದಿನಸಿ ಐಟಮ್ಸ್ ತೊಗೊಳ್ಳೋಣ ಅಂತಂದ್ಬಿಟ್ಟು. ಅಲ್ಲಿ ಸ್ವಲ್ಪ ಮನೆಗೆ ಐಟಮ್ಸ್ಗಳೆಲ್ಲ ಖಾಲಿಯಾಗಿತ್ತು, ಗೋಧಿ ಹಿಟ್ಟು ಅದೆಲ್ಲನೂ, ಅದನ್ನೆಲ್ಲ ತೊಗೊಂಡು ಹಾಗೆ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು. ಫುಲ್ಲು 2 ರೌಂಡು ಸುತ್ತು ಎಲ್ಲ ಏನೇನು ಬೇಕೋ ಅದನ್ನು ಹಾಕೋ, ಆಮೇಲೆ ಬಿಲ್ ಮಾಡೋ ಟೈಮಲ್ಲಿ ನಾನು ಅಷ್ಟೊಂದು ತೊಗೊಂಡೇ ಇಲ್ಲ, ಬಿಲ್ ಯಾಕೆ ಇಷ್ಟ ಆಯಿತು ಅಂತ ಕೇಳು ಅಂತಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಶಾಪಿಂಗ್ ಮಾಡಿ ಇನ್ನೇನು ಬಂದ್ವಿ. ಮಳೆ ಶುರು ಆಗೋಯ್ತು ಜೋರಾಗೆ. ಸರಿ ಅಂತಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ಮನೆಗೆ ಬರ್ತಾನೆ ಹೇಳಿದ್ದೆ, ಇವಾಗ ನೀನು ಕಾಫಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಅವರು ಸಹ ಕಾಫಿ ಮಾಡ್ತಾಯಿದ್ರು. ಹೊರಗಡೆ ಮಳೆ ಬರ್ತಾ ಇದ್ದಿದ್ದಕ್ಕೂ ಚಳಿ ಆಗ್ತಾ ಇದ್ದಿದ್ದಕ್ಕೂ ಇಲ್ಲ ಖಾರವಾಗಿ ಏನಾದರೂ ತಿನ್ನಬೇಕು, ಇಲ್ಲಾಂದರೆ ಕಾಫಿನಾದರೂ ಕುಡಿಬೇಕು. ನಾನು ರೆಗ್ಯುಲರಾಗೆಲ್ಲ ಕಾಫಿ ಎಲ್ಲ ಕುಡಿಯಲ್ಲ. ಏನಾದ್ರು ಜ್ವರ ಬಂದಾಗ ಅಥವಾ ಈ ಥರ ಮಳೆಗಾಲ ಚಳಿ ಆದಾಗ ಇಲ್ಲ ತೀರಾ ತಲೆನೋವು ಬಂದಾಗ ಮಾತ್ರ ಕಾಫಿ ಕುಡಿಯೋದು ರೇರಾಗಿ. ಅವರು ಕಾಫಿ ಬಂದುಕೊಟ್ರು. ಹೊರಗಡೆ ಮಳೆ ಬರ್ತಾ ಬೇಕ್ರಿಲಿ ಬನ್ನು ಮತ್ತು ರಸ್ಕು 2 ತೊಗೊಬಂದಿದ್ರು. ಕಾಫಿ ಜೊತೆಗೆ ರಸ್ಕು ತಿಂತಾಯಿದ್ರೆ ಆಹಾ ಸ್ವರ್ಗಕ್ಕೆ 3 ಗೇಣು ಅಂತ ಅನ್ನಿಸ್ತಾಯಿತ್ತು ಚಳಿಗೆ. ಹಾಗೆ ಎಲ್ಲನೂ ತಿಂದು ಕಾಫಿ ಕುಡಿದು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದೆ. ಮತ್ತು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದಿತ್ತು, ರೀಲ್ಸ್ ಎಲ್ಲ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿ ಆಮೇಲೆ 8:30 ಹಾಗೆ ಅಡುಗೆ ಮಾಡೋಣ ಅಂತ ಎದ್ದು ಬಂದೆ. ಯಾಕೋ ಅನ್ನ ಸಾರು ತಿನ್ನೋಕ್ಕೆ ಬೋರ್ ಅನ್ನಿಸ್ತಿತ್ತು. ಹಾಗಾಗಿ ಒನ್ ಟೈಮಿಗಲ್ವಾ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ತಾಳಿಪಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಅಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೂ ಇರಲಿಲ್ಲ. ಇರೋದರಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ಚೆನ್ನಾಗಿ ಮಾಡೋಣ ಅಂತ ಟ್ರೈ ಮಾಡಿದೆ. ಅಕ್ಕಿ ಹಿಟ್ಟಿಗೆ ಈರುಳ್ಳಿ ಚಾಪ್ ಮಾಡಿಕೊಂಡೆ. ಈರುಳ್ಳಿ ಚಾಪರ್ ಅಂತೂ ತುಂಬ ಯೂಸ್ ಆಗುತ್ತೆ. ಇನ್ನು ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟು, ಆಮೇಲೆ ಮೆಣಸಿನ್ಕಾಯಿ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸಬ್ಬಾಸಿಗೆ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಮನೇಲಿ ಖಾಲಿಯಾಗಿತ್ತು, ಇರಲಿಲ್ಲ. ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟೆ. ಆಮೇಲೆ ಹೋಳಿಗೆ ತಟ್ಟೋ ಕವರ್ ಇತ್ತು, ಅದ್ರ ಮೇಲೆ ತಟ್ತಾ ಇದ್ದೆ. ತೆಳ್ಳಗೆ ಚೆನ್ನಾಗಿ ಬಂತು. ಆದರೆ ಅಂಚು ಮೇಲೆ ಹಾಕ್ದಾಗ ಎಲ್ಲಿ ಕಿತ್ತೋಗುತ್ತೋ ಅಂತ ಒಂದು ಭಯ ಇತ್ತು. ಎಲ್ಲ ದೇವ್ರೂ ನೆನೆಸ್ಕೊಂಡಿದ್ದೀನಿ ಆ ಟೈಮಲ್ಲಿ ಕಿತ್ತೋಗದೆ ಇರಲಿ ಅಂತಂದ್ಬಿಟ್ಟು. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು, ತಿಂದಿದ್ದೆ ಆದರೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಟ್ರೈ ಮಾಡಿದೆ. ಆದರೆ ಏನೂ ಆಗಲಿಲ್ಲ, ಚೂರು ಸಹ ಕಿತ್ತೋಗಲಿಲ್ಲ, ನೀಟಾಗಿ ಬಂತು ತಾಳಿಪಟ್ಟು. ಅದನ್ನೆಲ್ಲ ನೀಟಾಗಿ 2 ಕಡೆ ಚೆನ್ನಾಗಿ ಬೇಯಿಸಿ ನಮ್ಮ ಮನೆಯವರಿಗೆ ತೊಗೊಂಡೋಗಿ ಕೊಟ್ಟೆ. ಅವರಾಗಲೇ ಚಳಿಗೆ ಬೆಡ್ಶೀಟೆಲ್ಲ ಹೊಚ್ಕೊಂಡು ಟಿ ವಿ ನೋಡ್ತಾಯಿದ್ರು. ಅವ್ರಿಗೆ ತೊಗೊಂಡೋಗಿ ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಅವರು ಸಹ ತಿಂದರು. ಅದ್ರ ಜೊತೆಗೇನು ಇಲ್ವಾ, ಬರೀ ತಾಳಿಪಟ್ಟೆ ತಿನ್ನಬೇಕಾ ಅಂತ ಕೇಳ್ತಾಯಿದ್ರು. ಇವಾಗ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ಹೇಗೂ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಅವರಿಗೆಲ್ಲ ಮಾಡಿಕೊಟ್ಟು ಆಮೇಲೆ ಲಾಸ್ಟಲ್ಲಿ ನಾನು ಮಾಡಿಕೊಂಡು ಟಿ ವಿ ನೋಡ್ಕೊತಾ ನಾನು ಸಹ ತಿಂದು ಇವತ್ತಿನ ಊಟದ ಕತೆ ಮುಗಿಸ್ದೆ. ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದೇ ಥರ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್. ಬಾಯ್.